ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈಗ ಸಖತ್ತಾಗಿ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಮೀನು ಸಾರು ಊಟ ಮಾಡಿಬಿಟ್ಟು ಸಂಡೇ ಈ ವಿಡಿಯೋನ ನನ್ನ ತಂಗಿ ಮಾಡಿದ್ದು. ಸ್ವಾಗತ್ ಅವರು ಬೆಳಗ್ಗೆ 7:30ಗೆ ಬಂದಿದ್ದರು. ಸ್ಯಾಟರ್ಡೆ ನಾನು ವ್ಲಾಗಲ್ಲಿ ತೋರ್ಸೋಕ್ಕಾಗಿರಲಿಲ್ಲ. ಹಾಗೆ ನನ್ನ ತಂಗಿಗೆ ವ್ಲಾಗ್ನ ಸ್ಟಾರ್ಟ್ ಮಾಡು ಅಂತ ಹೇಳಿ ನಾನು ಡ್ಯೂಟಿಗೆ ಹೊರಟೆ. ನಾನು ಮಧ್ಯಾಹ್ನದ ಮೇಲೆ ಡ್ಯೂಟಿ ಮುಗಿದ ಮೇಲೆ ಬಸ್ಸಲ್ಲಿ ವ್ಲಾಗ್ನ ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದೆ. ಅದು ಆಮೇಲಿಂದ ಬರುತ್ತೆ. ಇವರು ಇವಾಗ ಊಟಕ್ಕೆ ಅವರ ಸ್ವಾಗತ್ ಅವರ ಅಜ್ಜಿ ತಾತ ಅವರವರು ಕೂಡಿಗೆ ಕುಶಾಲನಗರ ಹತ್ರ ಅಲ್ಲಿಗೆ ಊಟಕ್ಕೆ ಕರೆದಿದ್ರು ಅಂತ ಹೇಳಿ ಇವರು ಹೋಗ್ತಾ ಇದ್ರು. ಕೃತಜ್ಞನು ಕೂಡ ಕಾನ್ವೆಂಟ್ಗೆ ಹೋಗೋಕ್ಕೆ ರೆಡಿ ಆಗಿದ್ದಾಳೆ. ನಾನು ಅಷ್ಟರಲ್ಲಿ ನನ್ನ ಮನೇಲೇ ಇರಲಿಲ್ಲ. ನಾನು 8 ಗಂಟೆ ಎಲ್ಲ ಮನೆಯೇ ಬಿಟ್ಬಿಟ್ಟಿದೆ. ಇವರು ಒಂದು ತಿಂಡಿ ತಿನ್ಕೊಂಡು 9:30 9 ಗಂಟೆಗೆ ಹೊರಟಿದ್ದಾರೆ. ಫ್ರೆಂಡ್ಸ್, ಇವತ್ತಿಂದ ನಾನು ಚಾನಲ್ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರ ಪ್ರೀತಿ ನನ್ನ ಮೇಲೆ ಇರಲಿ. ಎಲ್ಲ ನನ್ನ ಅಕೌಂಟ್ ಬಂದು ಸಬ್ಸ್ಕ್ರೈಬ್ ಮಾಡಿಕೊಡಿ. ಇನ್ನು ಮುಂದೆ ನಾನು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ನಮ್ಮ ಅಕ್ಕನಿಗೆ ಸಪೋರ್ಟ್ ಮಾಡೋದಕ್ಕೆ ಎಲ್ಲರಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಆ್ಯಕ್ಚುಲಿ ಇವತ್ತು ನಾನು ಕೂರ್ಗಿ ಸೈಡ್ ಬಂದಿದ್ದೀನಿ. ಅಂದರೆ ಕೂಡ್ಗೆ ಅಂತ ನಮ್ಮ ಹಸ್ಬೆಂಡ್ ಫ್ಯಾಮಿಲಿ ರಿಲೇಟಿವ್ಸ್ ಮನೆಗೆ ಬಂದಿದ್ದೀನಿ. ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂತ. ಆ್ಯಕ್ಚುಲಿ ಬೆಳಗ್ಗೆ ಸ್ಟಾರ್ಟ್ ಮಾಡಬೇಕಿತ್ತು, ಬಟ್ ನಾವು ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನಾದ್ವಿ. ಇವಾಗ ಅದೇ ಸಂಜೆ ಮೇಲಿಂದ ಹೋಗ್ಬಿಟ್ಟು ನಾನು ಸ್ವಾಗತ ನಮ್ಮ ಅಕ್ಕ ಎಲ್ಲ ಸೇರಿ ಇನ್ನು ಅಫಿಷಿಯಲಾಗಿ ಚಾನಲ್ ಮಾತಾಡ್ತೀವಿ. ಈ ಸ್ವಾಗತ್ ಅವರು ಯಾರೋ ರಿಲೇಟಿವ್ ಮನೆಗೆ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿಗೆ ಬಂದಿದ್ದೀವಿ. ಬರೀ ಸುತ್ತದೇ ಆಗೈತೆ. ಇಲ್ಲಿಂದ ಅಲ್ಲಿಗೆ ಅವರು ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರು ಬರೋ ತನಕ ನಾನು ವೆಯ್ಟ್ ಮಾಡಬೇಕು. ಇಲ್ಲೇ ಮನೆ ಹಿಂದೆ ಗದ್ದೆ ಅಂತೆ, ಅಲ್ಲೋಗಿದ್ದೆ. ಈ ರಿಂಗ್ ಇದೆಯಲ್ಲ, ಈ ರಿಂಗ್ನ ನನ್ನ ಫ್ರೆಂಡ್ ಕೊಡಿಸಿದ್ದು. ಇದು ಕಳೆದೋಗ್ಬಿಟ್ಟಿತ್ತು, ಎಷ್ಟು ಹುಡುಕಿದ್ರು ಸಿಗ್ತಿರ್ಲಿಲ್ಲ. ಬಟ್ ಇವತ್ತು ಅನ್ಎಕ್ಸ್ಪೆಕ್ಟೆಡ್ಲಿ ನನ್ನ ವ್ಯಾನಿಟಿ ಬ್ಯಾಗಲ್ಲಿ ಸಿಕ್ತು. ಫುಲ್ಲು ಖುಷಿಯಾಗೋಯಿತು. ಅದಕ್ಕೆ ಇರೋವರ ಬೆಳ್ಳಿ ರಿಂಗಿರೇನು ಹಾಕ್ಕೊಟ್ಟಿದ್ದೀನಿ. ನಾನು ಬೆಳ್ಳಿ ಅಂದರೆ ತುಂಬ ಇಷ್ಟ. ಇದು ಏನು ಹಣ್ಣು ಅಂತ ನನ್ನನ್ನು ಕೇಳ್ತವ್ರಿ. ಜ್ಯೂಸ್ ಹಣ್ಣು. ಇದು ಓಪನ್ ಮಾಡಿಕೊಡಿ. ಇದೇ ಥರ ಗಿಡ ತಾನೇ 70 ನೆಟ್ಟಿರೋದಲ್ಲಿ. ಜ್ಯೂಸ್ ಹಣ್ಣು ಕಣವ, ತೋಟಕ್ಕೆ ತಂದು ನೆಟ್ಟಿದ್ದೀನಿ ಅಂತ ಹೇಳ್ತಾ ಇದ್ರಿ. ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ನಾನು ಮಧ್ಯಾಹ್ನ 2 ಗಂಟೆ ಮೇಲಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರಾಮನಾಥ್ಪುರ ಬಂದೆ. ನನಗೆ ಬಸ್ಸು ಇರಲಿಲ್ಲ. ಸಾಲಿಗ್ರಾಮ ಗಾಡಿ ಕೊಣನೂರ್ಗೆ ಹೋಗ್ಬಿಟ್ಟು ಬರ್ತಿತ್ತು, ಬಟ್ ಖಾಲಿ ಹೋಗ್ತಾಯಿತ್ತು. ಕೊಣನೂರ್ಗೆ ಹೋಗೋರು ಅವರು ಬನ್ನಿ ಕೊಣನೂರಿಂದ ನಮ್ಮ ಕಡೆ ಜೊತೆಲೇ ಬರೀರಿ ಅಂದರು. ಯಾಕಂದರೆ ರಾಮನಾಥ್ಪುರದಿಂದ ಸಾಲಿಗ್ರಾಮಕ್ಕೆ ಹೋಗೋ ಬಸ್ಸು ಕೊಣನೂರ್ಗೆ ಹೋಗಿ ಕೊಣನೂರಿಂದ ಆದಮೇಲೆ ಮತ್ತೆ ರಿಟರ್ನ್ ರಾಮನಾಥ್ಪುರ ಬಂದು ರಾಮನಾಥ್ಪುರ ಟು ಸಾಲಿಗ್ರಾಮ ಆ್ಯಂಡ್ ಮೈಸೂರಿಗೆ ಹೋಗುತ್ತೆ. ಹಾಗಾಗಿ ಅವರೇ ಖಾಲಿ ಬಸ್ ಹೋಗ್ತಿತ್ತು ಅಂತೇಳಿ ಅವರೇ ನಮ್ಮನ್ನು ಕೊಣನೂರಿಗೆ ಕೂರಿಸ್ಕೊಂಡ್ರು. ಬಂದೆ. ಶಿಟ್, ಇದೇನು ಹಿಂಗೆ ತೋರಿಸ್ತಾ ಇದಲ್ಲ. 5,000 ಒಳಗಡೆ ತೆಗೀರಿ ಅಂತ ನಾವು ಹಿಂಗೆ ತೋರಿಸ್ತೈತೆ. ATMಗೆ ಬಂದರೆ ದುಡ್ಡು ತೊಗೊಳಕ್ಕೆ ಅಮೌಂಟ್ ಬೇಕಾಯಿತು ಗೈಸ್. ಅದನ್ನು ತೊಗೊಳ್ಳೋಣ ಅಂತೇಳಿ ಬಂದೆ. ಎಂಟರ್ ಲೆಸ್ ದೆನ್ 5,000 ಅಂತ ಏನೋ ಗೊತ್ತಾಯಿಲ್ಲ. ಈಗ ಅಲ್ಲಿಗೆ ಹೋಗ್ಬೇಕಂತ ಲೇಟ್ ಆಗುತ್ತೆ. ಒಂದು ಬೇಬಿ ಸೋಪ್ ತೊಗೋಬೇಕಿತ್ತು, ಹಾಗಾಗಿ ಮೆಡಿಕಲ್ಗೆ ಹೋಗ್ತಾ ಇದ್ದೀನಿ. ನನಗೆ ಕ್ರೀಮು, ಮಗುಗೆ ಸೋಪ್ ತೊಗೋಬೇಕು ಇದ್ದೀನಿ. ನನಗೊಂದು ಕ್ರೀಮು, ಅಮ್ಮಗೊಂದು ಕ್ರೀಮು ಆ್ಯಂಡ್ ಪೃಥ್ವಿಗೊಂದು ಸೋಪ್ ತೊಗೊಳ್ಳೋಣ. 335. ಇಲ್ಲಿ ನಮ್ಮೂರಿಗೆ ಹೋಗೋ ರೋಡಲ್ಲಿ ಆ ರೋಡ ಒಂದು ರೋಡಲ್ಲಿ ನಡ್ಕೊಂಡು ಬಂದೆ. ಮಾವಿನ ಹಣ್ಣು ಅಂತ ಮಾರ್ತಾಯಿದ್ರು. ನನಗೂ ಮಾವಿನ ಹಣ್ಣು ಅಂದರೆ ಇಷ್ಟ, ಬಟ್ ನಮ್ಮನೆ ಮೊನ್ನೆ ತಂದಿದ್ದೇನೋ ಹುಳ ಆಗ್ಬಿಟ್ಟಿತ್ತು ಅಂತಿದ್ರು ಅಂತ ನಾನು ಮೊನ್ನೆ ತಿನ್ನಲಿಲ್ಲ. ಅಲ್ಲಿ ಬ್ಲೂ ಕಲರ್ ಆಟೋ ಇದೆ ನೋಡಿ, ಅವ್ರು ಮಾರ್ತಾಯಿದ್ರು. 50 ರೂಪಾಯಿಗೆ 1 kg ಅಂತೆ. ಸೊ 1 kgಗೆ ಎಷ್ಟು ಬರುತ್ತೆ ಅಂದರೆ 4 ಬರುತ್ತೆ ಅಂದರು. 1 kg ತೊಗೊಳ್ಳೋಣ ಅಂತ ಹೋದೆ. ಓಕೆ, 100 ರೂಪಾಯಿಗೆ 2 kg ಅಲ್ವಾ ಅಂತ ಹೇಳಿ 2 kg ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಒಂದು ಪೀಸ್ ಕಟ್ ಮಾಡಿ ಕೂಡ ಕೊಟ್ಟರು ಅವರು. ನೋಡಿ ಬೇಕಾದರೆ ಒಳಗಡೆ ಹೇಗಿದೆ ಅಂತ ಹೇಳಿ. ಟೇಸ್ಟನ್ನು ಚೆನ್ನಾಗಿದೆ. ಮನೆಗೆ ಹೋಗಿ ಹೊಟ್ಟೆ ತುಂಬ ಮಾವಿನ ಹಣ್ಣು ತಿನ್ಬಿಡೋಣ. ಇವಾಗ ಏನು ಸಿಗುತ್ತೆ ಗೊತ್ತಿಲ್ಲ ಗೈಸ್. ನಾನು ಇಲ್ಲೇ ನಿಂತಿದ್ದೀನಿ. ಆಟೋ, ಬೈಕ್ ನೋಡೋಣ. ಅಪ್ಪಾಜಿ ಕಾಲ್ ಮಾಡ್ತಾ ಇದ್ದೀನಿ. ಅಪ್ಪಾಜಿ ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ನೋಡೋಣ ಏನು ಸಿಗುತ್ತೆ, ಹೋಗೋಣ. ಬಂದೆ, ಈಗಲೇ ಬಂದೆ. ಆಟೋ ಸಿಕ್ತು. ಆಟೋದಲ್ಲಿ ಬಂದೆ. ಕೃತು ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ. ನೋಡೋ ಕೃತು ಮಲ್ಕೊಂಡೋಳೆ. ಹೇಳ್ಸಲ್ಲ ನಮ್ಮ ಅಮ್ಮ ಇಳಿಸ್ಬಿಡ ಅಂತ. ತಾಳು ಹುಯ್ಕೋತೀನಿ. ಊಟ ಗೀಟ ಮಾಡ್ಬಿಟ್ಟು ನಾನು ಊಟ ಮಾಡಿಲ್ಲ. ಚಿನ್ನು, ಮಾವಿನ ಹಣ್ಣು ತಂದಿದ್ದೀನಿ ಮಗಳು. ಮಾವಿನ ಹಣ್ಣಿ ಚಿನ್ನು, ನಿಂಗೆ ಕ್ರೀಮ್ ಸೋಪ್ ಎಲ್ಲ ತಂದಿದ್ದೀನಿ, ಬೇಬಿ ಸೋಪ್ ಎಲ್ಲನೂ. ಚಿನ್ನು, ಲೋ ಮಾವಿನ ಹಣ್ಣು. ಕೃತಜ್ಞ, ಎಷ್ಟೊತ್ತಾಯ್ತು? ದುಡ್ಡು ನೋಡಿಲಿ ಅಂದರೆ ನಮ್ಮ ಅಮ್ಮದು ಹೆಂಗಾರು ಇರಲಿ, ತೆಗಿ ಹೇಳಿಸ್ಬಿಡ ಅಂತ. ತುಟಿ ಹೆಂಗೆ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಚಿನ ನೋಡಿ. ಸ್ಟೈಲ್ ನೋಡಿ ಗೈಸ್. ಕೃತು ಮಲ್ಕೊಂಡ್ರು ಸ್ಟೈಲು, ನಿಂತರು ಸ್ಟೈಲು.
ಫ್ರೆಂಡ್ಸ್ ಬಂದು ಕೈಕಾಲು ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ಬೆಳಗ್ಗೆ ಟೊಮೊಟೊ ಪಲಾವ್ ಮಾಡಿದ್ದು ನನ್ನ ತಂಗಿ. ಬೆಳಗ್ಗೆನೂ ಟೊಮೊಟೊ ಪಲಾವ್ ತಿಂದ್ಬಿಟ್ಟು ಇದೆ. ಇವಾಗಲೂ ಕೂಡ ಅದನ್ನೇ ಬಾಣಲಿಗೆ ಹಾಕಿದ್ರು ಬಿಸಿ ಮಾಡಿಕೊಂಡು. ಹಾಗೆ ಸೈಡ್ಸ್ಗೆ ಸ್ವಲ್ಪ ಚಕ್ಲಿ ಹಾಕ್ಕೊಂಡು ಮಧ್ಯಾಹ್ನದ ಊಟ ಆಲ್ರೆಡಿ 4 ಗಂಟೆ ಆಯಿತು. ಇವಾಗ ಊಟ ಮಾಡ್ತಾಯಿದ್ದೀನಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಆಮೇಲೆ ಊಟ. ಅಂದರೆ ನಾನು ಊಟ ಮುಗಿಸ್ಕೊಂಡ್ಬಂದೆ. ಕೃತಜ್ಞನ ಏಳಿಸಿ ಮಾವಿನ ಹಣ್ಣು ಕಟ್ ಮಾಡಿಕೊಟ್ಟೆ. ಅಮ್ಮ ಅವರು ಅಡುಗೆ ಮನೇಲಿದ್ದಾರೆ. ಟೀ ಇಡ್ತಾ ಇದ್ದೆ ನಮ್ಮಮ್ಮ ನೋಡಿ ಅಲ್ಲೈತೆ. ಟೀ ಇಡ್ತಾ ಇದೆ. ನಾನು ಊಟ ಮಾಡ್ಬಿಟ್ಟು ಬಂದು ಸ್ನಾನ ಆಮೇಲೆ ಮಾಡ್ತೀನಿ. ಒಂದು 7 ಗಂಟೆ ಹಂಗೆ ನನಗೆ ಆಗ್ತಾಯಿಲ್ಲ. ಈಗ ಊಟ ಮಾಡಿದ್ದೀನಿ. ಈಗಲೇ ಸ್ನಾನ ಮಾಡ್ಕಲ್ಲ. ಚಿನಿ ಎಲ್ರಿಗೂ ಹಾಯ್ ಹೇಳಿ. ಆಮೇಲೆ ಚಿನಿ ನಿಂಗೆ ಮಾವಿನ ಹಣ್ಣು ಅಂದರೆ ಎಷ್ಟು ಇಷ್ಟ? ನಮ್ಮ ಕೃತಿಗೆ ಮಾವಿನ ಹಣ್ಣು ಅಂದ್ರೆ ಹೊಸಿ ಇಷ್ಟ ಅಲ್ಲ. ಒಂದೇ ಸತಿ 2 ಹಣ್ಣು ಕೊಟ್ಟರು ತಿನ್ಕೋತಾಳೆ, 3 ಹಣ್ಣು ಕೊಟ್ಟರು ತಿನ್ಕೋತಾಳೆ, ಅಷ್ಟಿಷ್ಟ. ಸಿಪ್ಪೆ ತಿನ್ಬೇಡ ಮಗಳು, ನೀಟಾಗಿ ಗೋರ್ಕೊ. ಪಿಂಕಿ 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 ನೋಡಿ ಗೈಸ್, ಪಿಂಕಿಯಾಗಿಲ್ಲ ಈಗ. ಅವಳಾಗಿಲ್ಲ. ಹೊಸಿ ಚೇಷ್ಟೆ ಕಲ್ತಿಲ್ಲ, ಕಸ ಗುಡ್ಸಂಗಿಲ್ಲ. ಬಂದು ಪೊರಕೆ ಹಿಡ್ಕೊಳ್ಳೋದು. ಬೆಳಗ್ಗೆ ನಮ್ಮಮ್ಮ ಮನೆ ಒರೆಸ್ತಾ ಇತ್ತು. ಆ ಮನೆ ಒರೆಸೋ ಮ್ಯಾಪ್ಗೆ ಬಂದು ನೇತಾಕೊಳ್ಳೋದು, ಪೊರಕೆಗೆ ಬಂದು ನೇತಾಕೊಳ್ಳೋದು. ಅಂದರೆ ನಾವು ಓಡಾಡ್ತಾ ಇದ್ದರೆ ಬಂದು ಕಾಲು ಕಚ್ಕೊಳಕ್ಕೆ ಬರೋದು. ಅಯ್ಯೋ ಹೊಸಿ ಆಟ ಕಲ್ತಿಲ್ಲ ಈ ಪಿಂಕಿ. ಮುದು ಚೆನ್ನಾಗೈತಾ? ಸೂಪರಾ? ಬಾಯ್ಬಿಟ್ಟು ಮಾತಾಡೋಕಂದ. ಎಲ್ರಿಗೂ ಬಂಗಾರ, ಎಲ್ರಿಗೂ ಕೊಡ್ತೀನಿ ಬೇಕು. ಹಾಂ, ನಿನಗೆ ಜಾಸ್ತಿ. ನನಗೊಂದು ಸಣ್ಣ ಪೀಸು, ಅಜ್ಜಿಗೊಂದು ಸಣ್ಣ ಪೀಸ್ ಕೊಟ್ಟಿರೋದು, ನಿನಗೆ 3 ಪೀಸ್ ಕೊಟ್ಟಿರೋದು. ಚಿನ್ನಮ್ಮಂಗೆ ಇಷ್ಟ ಅಂತ ಎಲ್ರಿಗೂ ಕೊಟ್ಬಿಟ್ಟು ತಿನ್ನಬೇಕು ಆಯಿತಾ? ಸೂಪರಾ? ಬೆಳಗ್ಗೆ ಎಷ್ಟೊತ್ತಿಗೆ ಹೋದ್ರಮ್ಮ? ನಿಮಗೆ ಬೆಳಗ್ಗೆ ಹೇಳಲಿಲ್ಲ, ನಾನು ಬೆಳಗ್ಗೆ ವ್ಲಾಗ್ಗೆ ಸ್ಟಾರ್ಟ್ ಮಾಡಲಿಲ್ಲ. ಸ್ವಾಗತ ಅವರು ಬಂದರು ಬೆಳಗ್ಗೆ 7:45. ಅವರೆಲ್ಲ ಕೂಡ್ಗೆಗೆ ಹೋಗಿದ್ದಾರೆ. ಅವ್ರ ನೆಂಟರ ಮನೆಗೆ ಊಟಕ್ಕೆ ಕರೆದಿದ್ರಂತೆ. ನಾನು ಅದನ್ನು ವ್ಲಾಗಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ನಂಗೆ ಲೇಟಾಗಿತ್ತು. ನಾನು ಬೇಗ ರೆಡಿಯಾಗಿ ಹೋಗಬೇಕಾಗಿತ್ತು. ಹಾಗಾಗಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿರೋದೇ ಮಧ್ಯಾಹ್ನ 2 ಗಂಟೆ ಮೇಲೆ. ಅದು ಬಸ್ಸಲ್ಲಿ ಕೂತ್ಕೊಂಡಿದ್ನಲ್ವ, ಆ ಟೈಮಲ್ಲಿ ನಾನು ಇವತ್ತಿನ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡಿರೋದು. ಸ್ವಾಗತವ್ರು ಬಂದವರೆ, ಅಲ್ಲಿಗೆ ಹೋದರೆ. ಇನ್ನೇನು ಬರ್ತಾರೆ, ಇನ್ನೇನು ಸಂಜೆ ಆಗ್ತಾ ಬಂತಲ್ವ, ಅವರು ಬರ್ತಾರೆ. ಬಂದಮೇಲೆ ಅವರು ಕೂಡ ನನ್ನ ವ್ಲಾಗಲ್ಲಿ ಬರ್ತಾರೆ. ಆ್ಯಂಡ್ ಅವ್ರ ವ್ಲಾಗ್ ಕೂಡ ಫಸ್ಟ್ ವ್ಲಾಗ್ನ ಶೂಟ್ ಮಾಡಬೇಕು, ಎಡಿಟ್ ಎಲ್ಲ ಮಾಡಿಕೊಡ್ಬೇಕು. ಎಲ್ಲ ನಾನೇ ಮಾಡಿಕೊಡ್ಬೇಕು ಅವರಿಗೆ. ಅಂದರೆ 1-2-3 ಚಾಂದುಗೆ ಅರ್ಥ ಗೊತ್ತಾಗೋ ತನಕ ಸ್ವಲ್ಪ ನಾನು ಹೇಳ್ಕೊಡ್ಬೇಕು ಎಲ್ಲನೂ. ಟೀ ಕುಡಿಯೋಣ ಇವಾಗ. ಸ್ವಾಗತ ಅವರು ಬಂದು ಅದೇ ಒಂದು 20 ನಿಮಿಷ ಆಯಿತು. ಅವಳು ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಫ್ರೆಶ್ ಅಪ್ ಆದಳು. ಅವರು ಊಟಕ್ಕೆ ಹೋಗಿದ್ರಲ್ಲ, ಅವರೇನೋ ಸೀರೆ ಕೊಟ್ಟಿದ್ದಾರಂತೆ. ಸೀರೆನೋ ಏನಿದು ಚಿಕ್ಕದು ಕಾಣ್ತಾ ಐತೆ, ನೇರಳೆ ಹಣ್ಣಿನ ಕಲರು ಸೀರೆ ಕೊಟ್ಟಿದ್ದಾರೆ. ಅಷ್ಟಕ್ಕೂ ನಾನು ಈಗ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ನಮ್ಮಮ್ಮ ಫುಲ್ ರೊಚ್ಚಿಗೆ ಎದ್ಬಿಟ್ಟೈತೆ. ನೀರೊಲೆ ಗುರಿಯಾಕಕ್ಕಲ್ಲ, ಇವಳು ಇನ್ನೂ ಸ್ನಾನಕ್ಕೆ ಹೋಗಿಲ್ಲ ಅಂತ. ಸ್ವಾಗತ ಅವರು ಅಲ್ಲಿ ಮಲ್ಕೊಂಡಿದ್ದಾರೆ. ಅವರು ತೋರಿಸಲ್ಲ ಇವಾಗ, ಆಮೇಲೆ ಬರ್ತಾರೆ ನಮ್ಮ ಬ್ಲಾಗ್ಗೆ. ಎಲ್ಲ ಎಷ್ಟಪ್ಪ ಐತೆ ನೋಡ್ತೀನಿ. ಒಂದು ಟೈಮು ಸಾಕು ಆಯ್ತದ. ಅದು ಎಷ್ಟಾಯ್ತದೆ ಒಂದು ಅಂದಾಜು? ಹಾಂ, ತಗೊಳ್ಳಂತ ಆಳ್ಸಿನು ಫ್ರೆಂಡ್ಸ್. ನಾವು ಜಾಮೂನ್ ಪ್ಯಾಕೆಟ್ ತೊಗೊಳಕ್ಕೆ ಬಂದಿದ್ದೀವಿ. ಒಂದು ಕೊಡಿ. ಕಳೆದ ಡಿವೈನ್ ಎನರ್ಜಿ ಗೈಸ್. ನೀರು ಬಿಟ್ಟಿದ್ದಾರೆ. ನಮ್ಮ ಕೃತಜ್ಞ ಬಂದು ಇಲ್ಲಿ ಅವ್ರ ಬೇಬಿನ ಈ ಥರ ಅರೇಂಜ್ ಮಾಡಿ 4 ದಿಂಬು ಹಾಕಿ ಈ ಥರ ಮನಗ್ಸಿದ್ದಾಳೆ. ಬೇಬಿ ಸಾಯಿಸೋಣ. ನಮ್ಮಮ್ಮ ನೀರು ಹಿಡಿತಿದ್ದಾರೆ. ನಮ್ಮ ಕೃತಜ್ಞ ಫ್ರಿಜ್ ಮೇಲೆ ಹತ್ತಿಬಿಟ್ಟು ಹ್ಞೂ, ನಾನು ಯೂಟ್ಯೂಬ್ಗೆ ಹಾಕ್ಬೇಡ್ದ? ಇದು ಯಾವ ಯೂಟ್ಯೂಬ್ ಮಾಡ್ತಿರೋದು? ನನ್ನ ಯೂಟ್ಯೂಬ್ ಹಾಕಿ. ನಾನು ವಿಡಿಯೋ ಮಾಡೋ ಅಂತ ಹೇಳಿದ್ರೆ ಇವಳು ವಿಡಿಯೋ ಮಾಡೋಕ್ಕೆ ನಳ್ಳಾಡೋಳು. ಗೈಸ್, ನಮ್ಮ ಅಕ್ಕ ಎಷ್ಟು ಕಷ್ಟಪಟ್ಕೊಂಡು ಪೈಪಲ್ಲಿ ನೀರು ಹಿಡಿತಾಳೆ ನೋಡಿ. ನಾನು ಕೆಲಸ ಮಾಡ್ತೀನಿ ಆಯ್ತಾ. ಕ್ಯಾಮ್ರಾ ಹಿಡ್ಕೊಳಕ್ ಯಾರು ಗತಿ ಇಲ್ಲ ಅಂದ್ಬಿಟ್ಟು ನಾನು ಒಂದೊಂದ್ಸತಿ ನಾನು ಕೆಲಸ ಮಾಡಕ್ ತೋರ್ಸೋದಿಲ್ಲ. ಅದಕ್ಕೆ ಒಬ್ಬೊಬ್ರು ನಾನು ಏನು ಕೆಲಸನೇ ಮಾಡೋದಿಲ್ವೇನೋ ಅಂತ ಕಮೆಂಟ್ ಹಾಕ್ತಾರೆ. ಏನು ಮಾಡೋಕ್ಕಾಗಲ್ಲ. ಈಗ ನೀರು ಹಿಡಿತಾ ಇದೀನಿ, ನಾನು ವಿಡಿಯೋನೇ ಮಾಡ್ತಾ ಇರಲಿಲ್ಲ. ಯಾಕೆ ಮಾಡ್ತಿರ್ಲಿಲ್ಲ ಅಂದ್ರೆ ಜಸ್ಟ್ ಈಸಿ ಪೈಪಲ್ಲಿ ಹಿಡಿಯೋದಲ್ವ, ಅದಕ್ಕೆ ಮಾಡೋದು. ಪೈಪಲ್ಲ ಹಂಗೆ ನಿಂತ್ಕೊಂಡು ಹಿಡ್ಕೊಂಡ್ರು ಒಂದೊಂದ್ಸಲ ಫ್ರೀ ಆಗಿದ್ದಾಗ ಮಾಡ್ತೀನಿ. ಇದು ಯಾವ್ದಾದ್ರು ಮಾತ್ರೆ ಕುಡಿತಿ ಕಟ್ಸಿರೋ ಸದೈತಿ. ಯಾರು ಮಾತ್ರೆ? ಏ ನೋಡಿ
ಲೇ ಅಮ್ಮನ ಮೈ ಕೈ ನೋವಲ್ಲ ಇಡೋ. ಅಯ್ಯೋ 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 ನಮ್ಮ ಅಕ್ಕ ನನ್ನ ಜೊತೆ ವ್ಲಾಗಲ್ಲಿ ಮಾಡ್ಕೊಂಡು ಇಲ್ಲಿ ಏನ್ರಿ ಜಾಮೂನ್ ತರಕ್ಕೆ ಹೋಗಿ ನನಗಿದು ಇಷ್ಟ ಕೊಬ್ಬರಿ ಮಿಠಾಯಿ ಅಂದರೆ ನಂಗೊಂದು ಚಾಂದಗೊಂದು ಸ್ವಾಗತಗೊಂದು ಅವಳು ಹಾಲ್ಕೋ ತೊಗೊಂಡು ಕೃತಜ್ಞ ಹಾಲ್ಕೋ ತೊಗೊಂಡು ತಿನ್ಕೊಂಡು ಇವರೇನೋ ಮಾಡ್ತಾಯಿದ್ದಾರೆ ಏನು ಅಂತ ಗೊತ್ತಿಲ್ಲ. ಏನದು ಅಲ್ಲಿಗೆ ಅಲ್ಲಿಗೆ ನಾನು ಕೇಳಿದ್ದು ನಾನು ನಿಂಗೋಸ್ಕರ ಏನೋ ಒಂದು ತಂದಿದ್ದೀನಿ ಅಲ್ಲ ಟೈಟಡ ಸೂಪರ್ ಕೊಬ್ಬರಿ ಮಿಠಾಯಿ ಅವ್ರಿಗೊಂತ ಕೊಡು. ನಾನು 2 ಕೊಡಿ ಅಂದೆ ಅವರೇ 3 ಕೊಟ್ರು. ಆಮೇಲಿಂದ ಕರೆಕ್ಟ್ ಅಲ್ವಾ ನಾನು ಡಯಟ್ ನಾನು ಅದೇ ಹ್ಞೂ ಅವ್ರಿಗೆ ತಂದಿರೋದು ನಂಗೆ ಗೊತ್ತಿಲ್ಲ. ಅದು ಕೊಡ್ಬಿಟ್ಟು ಕೊಡ್ತೀಯಾ? ಯಾಕೆ ತಂದಿದ್ದೀನಿ ತಾನೇ ಮುಗಿಗೆ ತರಂಗೆ ಒಂದು ಕೊಬ್ಬರಿ ಮಿಠಾಯಿ ತಂದ್ಬಿಟ್ಟು ಅಷ್ಟನಾರು ತಂದು ಕೊಡ್ತೀನಿ. ಹಾಂ ಏನು ಮಗಳು ಬೀಳಿತಾರಿವು ಬೀಳಿದಿತ್ತಿಲ್ಲ. ನಾನು ಮಾಡ್ತಾ ಇದ್ದೀನಿ. ಹಾಂ ಹುಬ್ಳಿಯಿಂದ ಸ್ವಾಗತ್ ಅವರು ಅವರ ಯಾರಿಗೆ ಹೆಂಡತಿಗೆ ಏನೇನೋ ತಂದಿದ್ದಾರೆ ಗೈಸ್, ಅದನ್ನು ತೋರ್ಸೋಣ. ಅವರೇ ಅಯ್ಯೋ ಕೊಡೋರಿಗೆ ಅಲ್ಲ ತೊಡೆಗೆ ಹಾಕೋ ತೊಡೆಗೆ ಹಾಕೊಳ್ಳೋ ಹಾಕೋ ಕೈ ಕಾಲ್ಗೆ ಹಾಕೋ ಕಾಲ್ಗೆ ಹಾಕೋ 2 ಕಾಲ್ಗೂ ಫುಲ್ ನೀಟಾಗಿ ಕೂತ್ಕೊಂಡು ಹಾಕೋ. ಹಾಂ ಈಗ ಬೇಗ ಬೇಗ ತೋರಿಸಿ ನಾನು ಪಾನ್ಕಕ್ಕೆ ಇಡಕೋಬೇಕು. ಈಗ ಯಾರು ಎಕ್ಸ್ಪ್ಲೈನ್ ಮಾಡ್ತಾರೆ? ಇದು ಬಂದು ನಮ್ಮನೆಗೆ ಯಾರ್ಯಾರು ರಿಲೇಟಿವ್ಸ್ ಬಂದ್ರು ಇದನ್ನೇ ಉಜ್ಜ ಕೊಡೋದು. ಈ ಪೇಸ್ಟ್ ಯಾವ ಕಡೆಗೂ ಸಾಲಕ್ಕಲ್ಲ. ಇಲ್ಲ ಅಂದ್ರೆ ಅವ್ರ ರೆಸಾರ್ಟ್ಗೆ ಹೋದಾಗ ಏನೋ ಒಂದೇ ಬ್ರಷು ಯಾರು ಬಂದ್ರು ಅದನ್ನೇ ಕೊಡು. ಇದ ಏನ್ ಗೊತ್ತಾ, ಮಾಯಿಶ್ಚರೈಸರ್ ತನ್ನಿ ಫೇರ್ ಆ್ಯಂಡ್ ಲವ್ಲಿಗಿಂತ ಮುಂಚೆ ಅಪ್ಲೈ ಮಾಡೋಣ. ಮಾಯಿಶ್ಚರೈಸರ್ ಇಲ್ಲ ಸನ್ಸ್ಕ್ರೀನ್ ಹಾಕ್ಬೇಕಲ್ಲ. ಮಾಯಿಶ್ಚರೈಸರ್ ತಂದ್ರೆ ಅಂತ ಚಕ್ಲಿ ಓದ್ತಾ ಇದ್ದೆ. ಇಲ್ಲಿ ಅವ್ರು ಕಳ್ಸಿದ್ರು ಫೋಟೋ, ನಾನು ಓದ್ಕೊಂಡೆ ಮಾಯಿಶ್ಚರೈಸಿಂಗ್ ಬಾಡಿ ಲೋಷನ್ ಅಂತ. ಈಗ ಏನ್ ನಿಂಗೆ ಸಮಸ್ಯೆ ನಿಂಗೆ ಬೇಡ ಅಂದ್ರೆ ಆಯ್ತದೆ ಬಾಡಿ ಲೋಷನ್ ಆಯ್ತದೆ ಅಂತ ನಾನು ಅನ್ಕೊಂಡೆ. ಅಯ್ಯೋ ಬದುವಂತೆ ಆಮೇಲಿಂದ ನೋಡಿದ್ರೆ ಬಾಡಿ ಲೋಷನ್ ಅಂತ. ಆದ್ರೆ ನೀನು ಬಾಡಿ ಲೋಷನ್ ಯೂಸ್ ಮಾಡಿರೋ ಹಿಸ್ಟ್ರಿನೇ ಇಲ್ವಲ್ಲ, ಅದಕ್ಕೆ ನಿನ್ಗೆ ಬೆಂಗಳೂರಲ್ಲಿ ಬಾಚಣಿಗೆ ಇಲ್ಲ ಅಂದ್ಬಿಟ್ಟು ಪ್ರೈವೇಟ್ ಬಾಚಣಿಗೆ ಪ್ರೈವೇಟ್ ಬಾಚಣಿಗೆ ಪ್ರೈವೇಟ್ ಪ್ರೈವೇಟ್ ಇದು ಪ್ರೈವೇಟು ಅಂತೀಯೋ ಪ್ರೈವೇಟ್ ರಿಬ್ಬನ್ ಅಂತ. ಓ ಅಲ್ಲೇ ಮಮ್ಮಿ ಕೇಳ್ತಿದ್ದಾರೆ. ನಂಗೆ 1 ಕೊಡು. ಪೇಸ್ಟ್ ನೋಡಲಿ ಆ ಪೇಸ್ಟ್ ಕೊಡ್ತಾವಳಲ್ಲ. ನಂಗೊಂದು 3 ಮುರಿದು ಕೊಡು. ಅದರಲ್ಲಿ 7 14 9 18 18 19 ಕಡೆ 8 16 ಲಿಫ್ಟಿಕ್ಕು. ನಾನು ಫಸ್ಟ್ ನೀನು ತೋರಿಸ್ದಾಗ ಬೆಳಗ್ಗೆ ಕಣ್ಣಿಗೆ ಹಾಕೊಳ್ಳೋದು ಉಬ್ಬೇಗೆ ಹಾಕೊಳ್ಳೋದೇನು ಅನ್ಕೊಂಡೆ. ಆಮೇಲೆ ಕಡ್ಡಿಲಿಂಗ್ ತುಟಿಗೆ ಬಳ್ಕೊತಿದ್ದಲ್ಲ ಆಗಲೇ ಗೊತ್ತಾಗಿದ್ದು ಲಿಫ್ಟಿಕ್ಕು ಅಂತ. ನನಗೆ ಏನು ಬೇಡಕ್ಕ ನಾವು ಆಯ್ತರದು ನಾನು ಯೂಸು ಮಾಡಲ್ಲ, ಸುಮ್ಮನೆ ವೇಸ್ಟ್. ಮಮ್ಮಿ ಅಲ್ಲೇ 2 ರಿಬ್ಬನ್ ಎತ್ಕೊಂಡಿದೆ, ಇದರಲ್ಲಿ ತೆಗೆದುಕೊಳ್ಳಿ. ಓಹೋ ಯಾವ ಬ್ರ್ಯಾಂಡು ಒಂಚೂರ ಓದ್ಬಿಟ್ಟು ಹೇಳು ಇಂಗ್ಲೀಷಲ್ಲಿ. ಹಾಂ ಮಾರ್ಸ್ ಕರೆಕ್ಟಾಗಿ ಹೇಳಿದ್ಲ? ಹಂಗಂದ್ರೆ ಏನು? ಅಲ್ಲಿ ಹಿತ್ತಳೋಕೆ ಇವು ಇಷ್ಟವೇ, ಅಯ್ಯೋ ಸರ್ಗಳು ಇಷ್ಟ. ನಾವೆಲ್ಲ 100 ರೂಪಾಯಿ ಬಸ್ಸಿಗೆ ಫೋಟೋ ತಗೊಂಡ್ರಾ ತೋರಿಸಿ 300 ರೂಪಾಯಿಗೆ ಸಕ್ಕದಾಗೈತೆ. ನಾವು ತೋರಿಸ್ಕೊಳ್ಳೋದ ಡ್ರೆಸ್ಸಿಂಗ್ ಎಲ್ಲಿಗೆ ಇಟ್ಕೊಳ್ಳೋದು ಜಾಗನೇ ಇಲ್ಲ. ಮಾಮೂಲಿ ಬರೀ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಪಕ್ಕದಲ್ಲಿ ಎಲ್ಲಿ ಬೆಟ್ಟದಪುರದಲ್ಲಿ ಕುಶಾಲನಗರದಲ್ಲಿ ಇಲ್ಲಿಗೆ ಬಾಡಿಗೆ ಹಾಕಬ್ರ ಕೊಸಿ ದುಡ್ಡು ಆಯ್ತವ. ಆಟೋದಲ್ಲಿ ತಂದ್ಬಿಟ್ಟು ಹರಿನಳ್ಳಿಗೆ ಹಾಕ್ತಾರೆ. ಹಾಂ ನಾವು ಹರಿನಳ್ಳಿಯಿಂದ ಹಾಕಬರದ. ಹರಿನಳ್ಳಿಗೆ ಯಾರು ಹಾಕರು? ಇದೇನಿದು ಡ್ರೆಸ್ಸಿಂಗ್ ಟೇಬಲ್ ಬರೀ 3000ನಾ?
ನಾನು ತಗೋತೀನಿ. ಮರದೇ ನನಗೆ ಡ್ರೆಸ್ಸಿಂಗ್ ಟೇಬಲ್ ಒಂದು, ನಿಮ್ಮ ಮನೆಗೆ ಬೀರ್ ತಂದಿದ್ದೀರಲ್ಲ ಆ ಥರ ಬೀರ್ ಒಂದು. ಐ ಹ್ಯಾವ್ ಟು ಪೇ. ಅಯ್ಯೋ ಆಗತ್ತವ್ರ ಫೋನ್ ಎಸ್ಬಿಟ್ಟೆ ಹೊಡೆದೋಯ್ತೀನಿ. ಐ ಹ್ಯಾವ್ ಟು ಪೇ ಅಂದಿತ್ತು. ಅದೇ ಐಫೈ ಹೊಡೆಯೋಣ ಅಂದ್ಬಿಟ್ಟು ಫೋನ್ ಕೆಳಗೆ ಎಸ್ಬಿಟ್ಟೆ. ಸಾರಿ. ಏನಾದರೂ ಆಯ್ತಾ? ನಿಮ್ಮ ಫೋನ್ ಏನಾದರೂ ಆಯ್ತಾ? ಚೆನ್ನಾಗೈತೆ. ಇಲ್ಲಿ ಸಾಲಿಗ್ರಾಮದಲ್ಲಿ ಜಾಸ್ತಿ ಹೇಳ್ತಾರೆ. ಚೆನ್ನಾಗಿತ್ತು. ನಾನು ಇವಾಗ ಇವರು ಟೀ ಇಡಬೇಕು. ಮತ್ತು ಏನು ಏನೇನು ತಿನ್ನೋದು ಗೊತ್ತಿಲ್ಲ. ನಮ್ಮ ಅಪ್ಪ ದಿಲ್ಪಸಂದ್ ಬೇರೆ ತಂದಿದೆ. ನಾನಿಲ್ಲಿ ಸಕ್ಕರೆ ಪಾಕ ಇಟ್ಟಿದ್ದೀನಿ. ಆವಾಗಲೇ ಕಲಸಿಟ್ಬಿಟ್ಟು ಹೋಗಿದ್ದೆ ಯಾವುದಕ್ಕೆ, ಜಾಮೂನ್ಗೆ. ಇದನ್ನು ಉಂಡೆ ಮಾಡಬೇಕು. ಮಮ್ಮಿ ಅನ್ನ ಇದೆ, ಸಾಂಬಾರು ಮಾಡೈತೆ. ಇವಾಗ ಟೀ ಇಟ್ಕೊಡ್ಬೇಕು ಅಪ್ಪಾಜಿ ಅಮ್ಮಂಗೆ ಇಬ್ರಿಗೂ. ಟೀ ಇಟ್ಬಿಟ್ಟು ಜಾಮೂನ್ ಅದನ್ನ ಎಣ್ಣೆಗೆ ಹಾಕಿ ಇದು ಮಾಡೋಣ. ಅವಳು ಅದನ್ನೆಲ್ಲ ಎತ್ತಿಡ್ತಾ ಇದ್ದಾಳೆ. ಇನ್ನೊಂದು ಏನೈತೆ, ಮಸಾಲೆ ಡಬ್ಬ ತಾನೇ, ಅಲ್ಲಿಂದ ತೋರಿಸ್ಬಿಡು ಬೇಗ. ಹಾಂ ತಾಳಸ ಆಗತ್ತಾರೆ. ಅದೇನೋ ಹೇಳ್ತಿದ್ರಲ್ಲ, ಅದೇನು ಕಾಮಿಡಿ. ಪ್ರೈವೇಟ್ ಅದು ಅಮ್ಮ ನಾನು ಟೀ ಇಡಕ್ಕೆ ಇದ್ದೀನಿ, ತಿಂತೀನಿ ಇಡಮ್ಮ. ಇದು ಎಲ್ಲಿಗೆ ಹೇಳು? ಇದು ಅವ್ರ ಮನೆಗೆ ಸರಿ ನಡ್ಡಿಗೆ ಮಸಾಲೆ ಡಬ್ಬಿ ತಗೊಬಂದಿರೋದು. ಎಷ್ಟು ರೂಪಾಯಿ ಅದು? 109. ನಮ್ಮ ಸೈಡ್ ಅಂತೂ 200 ಮೇಲೆ ಕೊಡಲ್ಲ. ಮೀಶೋದಲ್ಲಿ ಕಡಿಮೆಗೆ ಸಿಗ್ತವೆ ಕತೆ. ಕೂತ್ಕೊ. ಈ ಥರ ಬ್ರ್ಯಾಂಡೆಡ್ ಸಿಗುತ್ತಾ? ಕೊಡು. ಟೀ ಕುಡಿತಾ ಇದ್ದೀನಿ, ಗಂಟ್ಲೊಳಗೆ ಟೀ ಹೋಗಿಲ್ಲ, ಆಚೆ ಬರೋದು ಈಗ. ಏನು ಹೇಳ್ದು ಇನ್ನೊಂದ್ಸತಿ ಹೇಳು. 50 ರೂಪಾಯಿ ದೂರ ಮಾಡ್ಕೋತೀಯ? ಕೊಡೋದಿಲ್ಲ. ನಾನು ಈಗ ಮನಸ್ಸಲ್ಲಿ ಇಟ್ಕೊಂಡು ತಂದಿದ್ದು ಅಮ್ಮಂಗೆ ಅಂತ. ನಿನ್ಗೆ ಇನ್ನೊಂದು ತಂದ್ಕೊಟ್ಟಮ್ಮ, ಇನ್ನೊಂದು ತಂದ್ಕೊಡ್ತೀನಿ ಬಿಡು ಪಾಪ ಅಮ್ಮಂಗೆ. ಅಮ್ಮ ಒಂದು 6 ತಿಂಗಳು ಅಮ್ಮ ಅದು 6 ತಿಂಗಳು ಗಂಟ್ಲು ಒಂದೇ ಯೂಸ್ ಮಾಡ್ತಾರೆ. ಅಮ್ಮಗೆ ಹೊಸ ತಂದ್ಕೊಡು. ಫಸ್ಟ್ ನಾನೀಗ ಹಾಗೆ ಬಂದಿದ್ದೆ, ಬಂಡು ಬಿದ್ದೋಗಿದ್ದೀವಿ ಮಡಿಕೋತಾಗಿ. ಇನ್ನೇನು ಮಾಡೋಕ್ಕಾಯ್ತದೆ? ನಮ್ಗೆ ಏನು ಮಾನ ಮರ್ಯಾದೆ ಏನಿಲ್ಲ. ನೀವು ಅಂತ ತಗೊಂಡೋಯ್ತೀರಿ ಇಲ್ಲ. ಡ್ರೆಸ್ಸಿಂಗ್ ಟೇಬಲ್ ನಂಗೆ ಇಷ್ಟ ಆಯ್ತು. ಐ ಹ್ಯಾವ್ ಟು ಪೇ ಚಂದು. ಅಲ್ಲ ಗೈಸ್, ಅವತ್ತೊಂದಿನ ನನಗೆ ಬೇಜಾರು ಏನೂ ಇಲ್ಲ. ಇವಳು ತಕ್ಕಬಾ ಅಂದರೆ ನನ್ನ ಹತ್ರ ದುಡ್ಡಿಲ್ಲ ಅಂದರೆ ದುಡ್ಡಿಲ್ಲ ಅಂತೀನಿ, ದುಡ್ಡಿದ್ರೆ ನಾನು ತತ್ತೀನಿ. ಅವತ್ತೊಂದಿನ ಮೆಸೇಜ್ ಮಾಡಿದ್ರೆ ನಾನು ಡ್ಯೂಟಿಲಿದ್ದೀನಿ ದುಡ್ಡಿತ್ತು ತಾಳೋ ಬಂದಿದ್ದಲ್ಲ. ಇವಳು ಇನ್ನೂ ಮದುವೆ ಆಗಿರಲಿಲ್ಲ. ಮದುವೆ ತಾಳು ಮತ್ತೆ ಯಾಕೆ ಕಳಿಸ್ಲಿಲ್ಲ? ಇವಳು ಸ್ವಾಭಿಮಾನಕ್ಕೆ ಬೆಂಕಿ ಯಾಕೆ? ಅದು 209 ಕಡೆ 210 ರೂಪಾಯೋ ಯಾವುದೋ ಸ್ಕಿನ್ ಲೈಟ್ ಅಂತೆ, ಮಾರ್ಕ್ಸ್ ಹೋಗೋದ ಯಾವುದೋ ನಂಗೆ ಗೊತ್ತಿಲ್ಲ. ತಕಬಾ ಅಂತ ಅಂದ್ಬಿಟ್ಟು, ಮತ್ತು ಈ ಕ್ರೀಮ್ನ ತಕಬಾ ಅಂದ್ಬಿಟ್ಟು ಇಂಗ್ಲೀಷಲ್ಲಿ ಐ ಹ್ಯಾವ್ ಟು ಪೇ ಅಂತ ಹಾಕೊಳೆ. ನಾನು ನೋಡಿದೆ, ಸುಮ್ಮನೆ ಅದೇ ತಕಬಂದು ಕೊಟ್ಟರೆ ಇನ್ನು ಮಾತೇ ಇಲ್ಲ. ದುಡ್ಡು ಬೇಕಕ್ಕ ಹಾಕನಕ ಇಲ್ಲ. ಅದು ಇಂಗ್ಲೀಷಲ್ಲಿ ಟೈಪ್ ಮಾಡಾಕ್ಬಿಟ್ಟವಳು ಐ ಹ್ಯಾವ್ ಟು ಪೇ ಓಕೆ ಅಂತವ. ನಂಗೆ ಅದಕ್ಕೆ ಅಷ್ಟು ಸ್ವಾಭಿಮಾನ ಇರೋಳು ಕೊಡಬೇಕಿತ್ತು. ಆಯ್ತು ಬಿಡು, ಈಗಲೂ ಪೇ ಮಾಡ್ತೀನಿ. ಎಲ್ಲ ಫೋನ್ ಇಲ್ಲ. ಹಾಲೆ ಅದು ತಂದುಕೊಟ್ಟೆ 2 ತಿಂಗಳಾಗದೆ, ಈಗ ಪೇ ಮಾಡ್ತಾಳೆ. ನಾನು ಹೇಳಿದ್ದು ನೀನು ಕೊಡು ಅಂತ ಅಲ್ಲ, ಹಂಗೆ ಏನಕ್ಕೆ ಮಾಡಿದೆ? ಐ ಹ್ಯಾವ್ ಟು ಪೇ ಅಂತ ಏನಕ್ಕೆ ಮಾಡಿದೆ? ಈಗ ಪೇ ಮಾಡು, 3,000 ರೂಪಾಯಿ ಮಾಡು. ಯಾಕೆ? ಡ್ರೆಸ್ಸಿಂಗ್ ಟೇಬಲ್ ಹೊಸ ಚೆನ್ನಾಗಿಲ್ಲ ಕಣಪ್ಪ, ಬರೀ 3,000 ರೂಪಾಯಿ ಅಂತ. ಎಷ್ಟು ಚೆನ್ನಾಗಿ ಎಕ್ಸ್ಟ್ರಾ ಡ್ರೆಸ್ಸಿಂಗ್ ಟೇಬಲ್, ಇನ್ನು ಎಕ್ಸ್ಟ್ರಾ ಕಬೋರ್ಡ್ ಥರ. ಸರಿ ಕೊಡ್ತೀನಿ ತಗೋ ನೀನು ನನ್ನ ಕಡೆಯಿಂದ. ಎಲ್ಲಿಟ್ಕೊಳ್ಳೋದು? ಏನ ಡ್ರೆಸ್ಸಿಂಗ್ ಟೇಬಲ್ ಕೊಡಿಸ್ತೀಯಾ? ತಗೋ 3,000 ಅಲ್ವಾ ಕೊಡಿಸ್ತೀನಿ. ಆಯ್ತು, ಆಗುತ್ತೆ ಪಾಪ ಸಾಕು. ಎಲ್ಲರೂ ಯಾಕೆ ತಂಗಿರ್ಗೆ ಏನು ಕೇಳಿಸಿಲ್ವ? ಏನಾದ್ರು ಕಣ್ಣು ಕಂಡ್ಬಿಟ್ರೆ ಸಾಕು ತಗ್ಸೋಣ ತಗೊಬಿಡೋಣ ಅಂತಾರೆ. ನನಗೂ ಇಷ್ಟ ಆಯ್ತು. 3,000 ಕೊಡ್ಬೋದು, ಬಟ್ ಅಲ್ಲಿಂದ ನಮ್ಗೆ ಬಾಡಿಗೆ ಜಾಸ್ತಿ ಆಗುತ್ತೆ. ಕೊಡ್ತಾರೆ. ವ್ಲಾಗಲ್ಲಿ ಸೀನಿಯರ್ ಆಗಿರೋದ್ರಿಂದ ನಾನು ತಂದಿರೋ ಮೆಟೀರಿಯಲ್ಸ್ನ ವ್ಲಾಗ್ ಮಾಡಕ್ಕೆ ಕೊಡಲಿಲ್ಲ. ಒಂದೇ ತಂದಿರೋದಲ್ಲ ಸ್ವಾಗತ, ಅದೇ ನನಗಂತ ತಂದಿರೋದನ್ನ ಅದಕ್ಕೆ ನಾವು ಮಾಡಲಿಲ್ಲ. ಹೆಂಗೆ ತಿಂತಾಳು ನೋಡಿ, ಕಳ್ಳಿ ಹೆಂಗೆ. ರಾಜ ರಸ ತಿಂತಾ ಇದೀನಿ, ಕಳ್ಳಿ ಹೆಂಗೆ ಯಾಕೆ ತಿನ್ನ? ಅದು ಕಳ್ಳಿ ಅಂದ್ರೆ ಈಗ ಸುಮ್ಮನೆ ಹೋಯ್ತಿರ್ತಾರೆ ರೋಡಲ್ಲಿ, ಆಗ ಕಳ್ಳನ್ ಮಗ ಹೋಯ್ತಾವ್ ನೋಡು ಅನ್ನಲ್ಲ. ಅವ್ರು ಹೆಂಗ್ ಕಳ್ತನ ಮಾಡಿರ್ತಾನ ಅಂದ್ರೆ ನೋಡೋ ಹುಟ್ಟಿರ್ತದಲ್ಲ, ಅವ್ರ ಲುಕ್ ಹಂಗಿರ್ತದೆ. ಅಂದ್ರೆ ನೀನು ಕಳ್ಳಿ ಎಲ್ಲ ಕಳ್ಳಿ ತರ ನೋಡಿ ಫ್ರೆಂಡ್ಸ್, ಕಳ್ಳಿ ತರ ಕುದಿತಾ ಇದೆ, ಮಳ್ತಾ ಇದೆ. ಇವಳಿಗೋತ್ರ ಸುಮಾನ ನಮ್ಮ ಅಮ್ಮ ಏನೋ ಬೈತೈತೆ ನೋಡೋಣ ಬನ್ನಿ ಗೈಸ್. ಆಚು ಬತ್ತೈತಂತೀನಿ.
ಅಯ್ಯೋ ನಮ್ಮ ಹುಡುಗ ನೀರು ಹಿಡಿತವ್ರೆ. ಹೆಂಗೈತೆ ಗ್ರೀನ್ ಕಲರ್ ನೀರು ಫ್ರೆಂಡ್ಸ್, ಎಲ್ಲಾದರೂ ನೋಡಿದ್ದೀರಾ? ಇದು ನನ್ನ ಫೇವ್ರೇಟ್ ಕಣೋ. ಯಾರಮ್ಮ ಅಮ್ಮಯ್ಯ ಆರಮ್ಮ ಮುರಿದಾಕಿದ್ದು, ಇದನ್ನ ಹರಿನಡಿಗೆ ತೊಗೊಂಡೋಗ್ಬೇಕಂತಿದೆ, ಯಾರೋ ಮುರಿದಾಕ್ಬಿಟ್ಟು. ನಮ್ಮ ಅಕ್ಕ ಬೆಟ್ಟ ಕಡ್ದು ಉಣ್ಸಿರೋ ಥರ ಸಾಕಾಗಿ ಟೀ ಕುಡಿತೋಳೆ ನೋಡಿ ಫ್ರೆಂಡ್ಸ್. ಯಾವ್ಯಾವ ಬೆಟ್ಟ ಕಡ್ದೆ? ಯಾಕೆ ಟಾರ್ಚರ್ ಕೊಡ್ತೀರಾ? ಕೂತಿದ್ರಲ್ಲ ಕ್ಯಾಮ್ರಾ ಓಪನ್ ಮಾಡ್ಕೊಂಡು ನಿನ್ನ ವಿಡಿಯೋ ನಿನ್ನ ಚಾನಲ್ ಓಪನ್ ಮಾಡು ಅಂತ ಹೇಳಿದೆ, ತಪ್ಪಾಗ್ತದೆ ಫ್ರೆಂಡ್ಸ್. ಜೀವನದಲ್ಲಿ ಇನ್ನೊಂದು ಬೆಂದು ಸಿಕ್ಕಿದ ಗೋಡೆನೂ ಬಿಡಲ್ಲ, ಹೊರಿಕೋತಾಳೆ. ಏನ್ ಗೊತ್ತಾ, ಅವಳಿಗೆ ಬ್ಲಾಗ್ ಮಾಡು ಅಂತಾನೆ ಹೇಳ್ತಿಲ್ಲ. ನಾನು ಕೆಲಸ ಮಾಡ್ತಿದ್ರೆ ಕ್ಯಾಮ್ರಾ ಆನ್ ಮಾಡ್ಕೊಂಡು ಗೈಸ್ ನಮ್ಮ ಹಿಂಗ್ ಮಾಡ್ತಾಳೆ ನೋಡಿ ಗೈಸ್. ಅದು ನೀನೇ ಕಂಟೆಂಟ್ ಅಂತ ಸುಮ್ಮನೆ ನಿಂತಿದ್ದೀನಿ. ಜೀವನದಲ್ಲಿ ಜಿಗುಪ್ಸೆ ಬಂದೊಳಗೆ ನಿಂತವಳೆ ಅಂತ ಹೇಳ್ತಾವಳೆ. ನೀನಂತೆ ಫಸ್ಟ್ ನಂಗೆ ನೀನೇ ಕಂಟೆಂಟ್ ನೋಡಿ ಅರಗ್ತಾವಳೆ. ಗೈಸ್ ಜಾಮೂನ್ ಉಂಡೆ ರೆಡಿ ಆಗಿದೆ. 130+ ಆಗಿದೆ ಮೇ ಬಿ. ಇಲ್ಲಿ ಪಾನ್ಕ ನಮ್ಮ ಅಕ್ಕ ರೆಡಿ ಮಾಡಿದ್ದಾಳೆ. ಇದನ್ನ ಎಣ್ಣೆಗೆ ಹಾಕ್ಬಿಟ್ಟು ಹಾಕಿ ಒಬ್ಬೊಬ್ರು ಹಬ್ಬ ಮಾಡೋದು. ಪಾನ್ಕಕ್ಕೆ ಹಾಕಿ ಬೆಳಗ್ಗೆ ತಿಂದ್ರೆ ಸಖತ್ತಾಗಿರುತ್ತೆ. ಫ್ರಿಜ್ಜಲ್ಲಿ ಇಟ್ಟರೆ. ನಾಳೆ ಫಿಶ್ ತರ್ಸೋಣ ಅಂತ ಇದ್ದೀವಿ. ಫಿಶ್ ತಿಂದ್ಮೇಲೆ ಜಾಮೂನ್ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಅಯ್ಯೋ ವಯಸ್ಸಾಯ್ತು, ಮಂಡಿ ಎಲ್ಲ ನೋವು. ನಮ್ಮ ಅಕ್ಕ ಬರೀ ಬಗ್ಬಿಟ್ಟು ಹಸಿಟ್ಟು ತಗೊಳಕ್ಕೆ ವಯಸ್ಸಾಯ್ತು ಅಂತಾಳೆ. ಸಾರಿ, ಎಣ್ಣೆ ತಗೊಳಕ್ಕೆ ನೋಡಿ ಬಗ್ಬಿಟ್ಟು ಎಣ್ಣೆ ತಗೊಳಕ್ ವಯಸ್ಸಾಯ್ತಂತೆ. ಜನ ನನ್ ಕೆಲಸ ಮಾಡಕ್ಕಲ್ಲ ಅಂದ್ರೆ ನೀವು ಬ್ಲಾಗ್ ನೋಡಿದ್ರೆ ಗೊತ್ತಾಯ್ತು ಎಷ್ಟು ಕೆಲಸ ಮಾಡ್ತೀವಿ. ಹಾಗತ್ತು ಏನಂತ ಫೀಲ್ ಮಾಡ್ತಿದ್ರು ಗೊತ್ತಾ? ಹೊಸದು ಇದು ಓಪನ್ ಆಗ್ತಿದ್ಯಂತೆ. ಡೀಲರ್ ಅಲ್ಲಿ ಹೋಗೋರೆ ನೋಡಕ್ಕೆ ಹೆಂಗ್ ಮಾಡ್ತಾವ್ರೆ ಅಂತ. ಅಪ್ಪ ಏನ್ ಹಪ್ಪಳಕ್ ಆಗ್ತಿದೀನಿ ಬಿಡು, ಇರ್ಲಿ ಪರವಾಗಿಲ್ಲ. ಹೋಗಿದ್ದಾರೆ ಅಲ್ಲಿ ಗಾರೆ ಕೆಲ್ಸದವ್ರು ಕೆಲಸ ಮಾಡೋದು ನೋಡಿ ನಮ್ ಸ್ವಾಗತ್ ಬೇಜಾರಾಗ್ಬಿಟ್ಟು ಫೋನ್ ಮಾಡಿದ್ರು. ಎಷ್ಟು ಕಷ್ಟಪಡ್ತವ್ರು ಗೊತ್ತಾ ಇಲ್ಲಿ ಡೀಲರ್ ಹತ್ರ ಅಂತ. ರಾಯಚೂರ್ಗೆ ಹೋಗಿದ್ರು. ಅಲ್ಲಿ ನಿಮ್ಮ ಅಪ್ಪ ಏನ್ ಮಾಡ್ತಾರೆ? ಬೇಜಾರಾಗ್ಬಿಟ್ಟು ಬೇಜಾರಾಯ್ತೈತೆ. ಜಾಮೂನ್ನ ಬಿಸಿಯಾಗಿದ್ದಾಗ ಇದು ಬಿಸಿ ಇದ್ದಾಗ ಹಾಕಿದ್ರೆ ಕಳ್ಳೋಗುತ್ತೆ ತಾನೆ. ಆಲ್ರೆಡಿ ನೋಡಿಲಿ ಬಾಯಿ ಬಿಟ್ಕೊಂಡೈತೆ. ಅದಕ್ಕೆ ವಿಡಿಯೋ ಮಾಡ್ಬೇಕಾದ್ರೆ ಹಾಯ್ ಫ್ರೆಂಡ್ಸ್ ಊಟ ಆಯ್ತಾ, ಹಾಯ್ ಫ್ರೆಂಡ್ಸ್ ಊಟ ಆಯ್ತಾ ನೋಡು. ಈಗ ಇವಳದೇ ಚಾನಲ್ ಮಾಡ್ಬೇಕು. ನಾನು ನೈಟ್ ಎಲ್ಲ ಯೋಚನೆ ಮಾಡಿ ರಚಿಕೆ ಎದ್ದವಳೆ ಗೈಸ್. ನನ್ನ ತೋರ್ಸು ನನ್ನಿಂದ ಅಯ್ಯಲ್ಲ. ಫುಲ್ ರಚಿಕೆ ಎದ್ಬಿಟ್ಟು ನನ್ ಕೂತ್ರು ಬಿಡೋಳು, ನಿಂತ್ರು ಬಿಡೋಳು. ಕಂಟೆಂಟ್ ನೀನು. ಅದಕ್ಕೆ ಹೇಳ್ಕೊಡ್ತಾ ಇದೀನಿ ಜಾಮೂನ್ ಮಾಡೋದನ್ನ. ಅಕ್ಕ ಇಲ್ಲಿ ನೋಡವ, ನಾನು ಸುಳ್ಳು ಹೇಳಿದ್ರೆ ಅಲ್ಲೇ ಕಳ್ಳೋದು. ನಾನು ಲಾಸ್ಟ್ ಟೈಮ್ ಅದಕ್ಕೆ ಮೋಸ್ಟ್ಲಿ ಕಳ್ಳೋಗಿದ್ವೇನೋ. ಅದೇ ನೋಡು ನಿನ್ ಚಾನಲ್ಗಾಗಿರೋದಕ್ಕೆ ಹೆಂಗ್ ಬಂದಿದೆ ಗೈಸ್ ಅಂತ ವಿಡಿಯೋ ಮಾಡ್ತೀಯಾ? ಈ ಬಡಪಾಯಿ ಚಾನಲ್ಗೆ ಬಾಡೆ ಮಾತಾಡ್ಲಿಲ್ಲ. ಹಾಯ್ ಫ್ರೆಂಡ್ಸ್ ಓಡ್ಸು ಮನೆ ಬಿಟ್ಟು. ನಾ ಕೆಲಸ ಮಾಡ್ತೇನೆ ಇಲ್ಲಿ. ನನ್ ಮಗ ಹೊಡೆದ್ರೆ ಹೊಡಸ್ಕೋತದೆ, ಬೈದ್ರೆ ಬೈಸ್ಕೋತದೆ. ಆದ್ರೆ ಹತ್ಕೊಂಡು ಸುಮ್ಮನೆ ನಿಂತ್ಕೋತದೆ. ಅದಕ್ಕೆ ಏನ್ ಗೊತ್ತಾಗೋದು? ಏನು ಗೊತ್ತಾಗಿರಕನ್ನವ ನಿನ್ ಮಗಳಿಗೆ. ಗುಡ್ ಮಾರ್ನಿಂಗ್. ನೆನ್ನೆ ವ್ಲಾಗ್ನೇ ನಾನು ಎಂಡ್ ಮಾಡಿಲ್ಲ. ತೊಂಡೆಕಾಯಿ ಸಾಂಬಾರು, ಮುದ್ದೆ, ಅನ್ನ ಮಾಡಿದ್ದು. ನನಗೆ ಊಟ ಮಾಡೋಕ್ಕಿರಲಿಲ್ಲ, ಬಟ್ ಆದರೂ ಬಿಡಲಿಲ್ಲ. ಚಾಂದ್ರಸ್ ಹೋಗೈತೆ ಅಮ್ಮವರು ಅಂತೇಳಿ ಲೈಟಾಗಿ ಸ್ವಲ್ಪ ತೊಂಡೆಕಾಯಿ ಸಾರು, ತರಕಾರಿ ಸಾರು ಅಮ್ಮ ಮಾಡಿದ್ದಲ್ಲ. ನಾನು ಮುದ್ದೆ ತಿನ್ನಲ್ಲ ಅಂತ ನಿಮಗೆ ಗೊತ್ತು. ಅನ್ನ ತಿಂದ್ಬಿಟ್ಟು ಹೋಗಿ ಮಲ್ಕೊಬಿಟ್ಟೆ. ವ್ಲಾಗ್ನ ಎಂಡ್ ಮಾಡಿಲ್ಲ. ಇವತ್ತು ಸಂಡೇ ವ್ಲಾಗು ಗೊತ್ತು ನಿಮಗೆ, ಮಂಡೇ ಬರುತ್ತೆ ಅಂತ ಹೇಳಿ. ಸೊ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ನನ್ನ ತಂಗಿ ಚಾನಲ್ ಕೂಡ ಇದೇ ಒಂದು, ಬಟ್ ಅವಳು ಯಾವುದೇ ರೀತಿಯಾದ ವೀಡಿಯೋನ ಅಪ್ಲೋಡ್ ಮಾಡಿಲ್ಲ. ಒಂದು ಶಾರ್ಟ್ಸ್ ವೀಡಿಯೋ ಹಾಕ್ತಾಯಿದ್ಲು 3 ತಿಂಗಳಿಗೋ 4 ತಿಂಗಳಿಗೋ 1-2 ಆ ಥರ. ಆಲ್ರೆಡಿ 138 ಅಥವಾ 150 ಸಮಥಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವಳಿಗೆ. ಸೊ ಅವಳ ಚಾನಲ್ ನೇಮ್ನು ಕೂಡ ಇಲ್ಲಿ ಟ್ಯಾಗ್ ಮಾಡಿರ್ತೀನಿ. ಇವತ್ತು ಸಂಡೇ ಸಂಜೆ ಅಷ್ಟರಲ್ಲಿ ಅವಳ ಚಾನಲಲ್ಲೂ ಕೂಡ ಒಂದು ವಿಡಿಯೋ ಬರುತ್ತೆ. ಇವತ್ತಿಂದ ಅವಳು ಕೂಡ ವಿಡಿಯೋನ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟು ಎಲ್ಲ ಕೂಡ ನನಗೆ ಹೇಗೆ ಸಪೋರ್ಟ್ ಮಾಡಿ ಇಲ್ಲಿ ತನಕ ಬೆಳೆಸಿದ್ದೀರಾ, ತಂದು ನಿಲ್ಲಿಸಿದ್ದೀರಾ ಯೂಟ್ಯೂಬಲ್ಲಿ, ಹಾಗೆ ಅವಳನ್ನು ಕೂಡ ಬೆಳೆಸಿ ಸಪೋರ್ಟ್ ಮಾಡಿ. ಆ್ಯಂಡ್ ಅವಳ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಬರುತ್ತೆ ಇವತ್ತು ಸಂಡೇಯಿಂದ. ಸೊ ಇದನ್ನು ಗೊತ್ತಲ್ಲ, ಇದು ಸಾಟರ್ಡೇ ವ್ಲಾಗ್ನ ಎಂಡ್ ಮಾಡಿಲ್ಲ ಅಂತ ಹೇಳಿ ಸಂಡೇ ಬೆಳಗ್ಗೆ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸಂಡೇ ಸಂಜೆ ಅಷ್ಟರಲ್ಲಿ ಅವಳ ಚಾನಲ್ ಕೂಡ ವಿಡಿಯೋ ಅಪ್ಲೋಡ್ ಆಗಿರುತ್ತೆ. ನಂದು ಸಂಡೇ ವಿಡಿಯೋ ಮಂಡೇ ಬರುತ್ತೆ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಅವಳ ಚಾನಲ್ಗೆ ಹೋಗಿ, ಇಲ್ಲಿ ನಾನು ಲಿಂಕ್ ಹಾಕಿರಲ್ಲ, ಅವಳ ಚಾನಲ್ ನೇಮ್ ಏನು, ಅವಳ ಚಾನಲ್ ಸ್ಕ್ರೀನ್ಶಾಟ್ನ ತೆಗೆದು ಹಾಕಿರ್ತೀನಿ. DP ಎಲ್ಲ ಪ್ರತಿಯೊಂದು ಶೋ ಆಗೋ ಥರ. ಸೊ ನೀವು ಹೋಗಿ ಸರ್ಚ್ ಬಾಕ್ಸ್ಗೆ ಹೋಗಿ ಸರ್ಚ್ ಮಾಡಿ ಚಾಂದಿನಿ
ಅಂತ ಏನೋ ಸಮಥಿಂಗ್ ಇದೆ. ಇಲ್ಲಿ ಹಾಕಿದ್ದೀನಿ ಸೈಡಲ್ಲಿ ನೋಡ್ಕೋಬೋದು ನೀವು. ಹೋಗಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಮಿಸ್ ಯು ಗೈಸ್. ಬಾಯ್ ಬಾಯ್.